ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಖಾಸಗಿಯಾಗಿ ಅಡುಗೆ ಅನಿಲ ಸಿಲಿಂಡರ್ ಮಾರಾಟ ಮಾಡುತ್ತಿದ್ದವನಿಗೆ ಪೊಲೀಸರು ಕಿರುಕುಳ ನೀಡಿ ಹಣ ವಸೂಲಿ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸಿಲಿಂಡರ್ ಸೀಜ್ ಮಾಡಿದ ನಂತರ ಸಿಲಿಂಡರ್ಗಳ ರಿಲೀಸ್ಗೆ ತಾವೇ ವಕೀಲರನ್ನು ನೇಮಿಸುವುದಾಗಿ ಡಿಮ್ಯಾಂಡ್. ವಕೀಲರ ಫೀಸ್, ಕೋರ್ಟ್ ಫೀಸ್ ಅಂತ 1,25,000 ಹಣಕ್ಕೆ ಡಿಮ್ಯಾಂಡ್ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಸರ್ ನಾನು ಹೋಗಿದ್ದೆ ಸರ್ ನನ್ನ ಕೋರ್ಟ್ ಹತ್ರ ಹೋಗಿದ್ದೆ ಸರ್. ಸರ್ ಇಲ್ಲೇ 5,000 ಕಟ್ಟಿದ್ದೀನಿ ಸರ್. ಅಲ್ಲಿ 1.25 ಲಕ್ಷ ಕೇಳಿದ್ರು ಸರ್. ಅದು ಲಾಯರ್ ಪೀಸು, ಅದು ಪೀಸು, ಇದು ಪೀಸ್ ಅಂತ ಹೇಳಿದ್ರು. ಆಮೇಲೆ ಸರ್ ಬೇಲ್ ಮಾಡಕ್ಕೆ 25. ಮತ್ತೆ ನಾನು ಆ ಮಾತು ನಿಮ್ಗೆ ಹೇಳ್ದಿಲ್ಲ ಸರ್, ನೀವು ಬೇಡ ಅಂತ ಹೇಳಿದ್ರು. ಇಲ್ಲಪ್ಪ, ನೀನ್ ಲಾಯರ್ ಕರ್ಕೊಂಡೋಗು, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ನಮ್ ಹುಡುಗನ್ ಬೇಕಾದ್ರೆ ಮಾತಾಡ್ತೀನಿ. ನಿನ್ ಲಾಯರ್ ಯಾರಾದ್ರೂ ಕರ್ಕೋ. ಅವ್ರು ಹೇಳಿ ಸರ್, ಲಾಸ್ಟ್ ಏನಾದ್ರೆ ಸ್ವಲ್ಪ ಹೇಳಿ ಅವ್ರಿಗೆ. ನಾನ್ ಮಾತಾಡ್ತೀನಿ ಬಿಡು. ನೀನ್ ಲಾಯರ್ ಯಾರಾದ್ರೂ ಕರ್ಕೊಂಡು ಹೋಗು, ನಾನ್ ಮಾತಾಡ್ತೀನಿ. ನಾನು ಲಾಸ್ಟ್ 40 ಹೇಳ್ಬಿಟ್ಟು ಬಂದೆ ಸರ್. ನೋಡಪ್ಪ, ಇವಾಗ ದುಡ್ಡು ವಿಚಾರಗಳೆಲ್ಲ ಯಾವಾಗ್ಲಾದ್ರೂ ಫೋನ್ ಮಾಡಿದಾಗ ಕರೆಕ್ಟ್ ಆಗಿ ಮಾತಾಡಿ. ಫೋನ್ ನನ್ನ ದುಡ್ಡಲ್ಲಿ ಯಾರಾದ್ರೂ ಒಂದು ಆಫೀಸರ್ ಇದ್ದಾಗ ಯಾವತ್ತೇ ಆಗ್ಲಿ ನಾನು ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ನೀವು ಫೋನ್ ಮಾತಾಡಬೇಡಿ. ಏನಾದ್ರು ಇದ್ರೆ ಸ್ಟೇಷನ್ ಬನ್ನಿ, ಇಲ್ಲ ಅಂದ್ರೆ ನಾವು ಫೋನ್ ತೆಗಿಯಲ್ಲ. ಅರ್ಥ ಆಯ್ತಾ? ನೀವು ಲಾಯರ್ ಕೊಡ್ಕೊಳ್ಳೋ ದುಡ್ಡುಗಳು ಯಾರ್ಯಾರಿಗೆ ಏನು ಕೊಡ್ತೀರೋ ಅವೆಲ್ಲ ನಮ್ಮ ಹತ್ರ ಮಾತಾಡಬಾರ್ದು, ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಅದು ಬೇರೆ ರೀತಿ ಆಗುತ್ತೆ ನಮ್ಗೆ. ಅರ್ಥ ಆಯ್ತಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮಾತಾಡ್ಕೊಳ್ಳಿ. ನಾನು ಗೌರ್ಮೆಂಟ್ ಆಫೀಸರ್ ಇದ್ದೀನಿ. ಹಂಗೆಲ್ಲ ನನ್ನ ಹತ್ರ ದುಡ್ಡುಗಳ ವಿಚಾರ ಎಲ್ಲ ಮಾತಾಡೋದು, ಹಂಗೆಲ್ಲ ಹೆಸರು ನೀವೆಲ್ಲ ಮರ್ಯಾದೆ ಕೆಡ್ಸ್ಕೋಬೇಡಿ. ನಾವ್ ಹಂಗೆ ಹೇಳ್ತಾ ಇರೋದು. ನೀವೇನಾದ್ರು ಇದ್ರೆ ಕೋರ್ಟ್ ಅವನ ಹತ್ರ ಮಾತಾಡಿ, ಅವನ ಹತ್ರ ನಾನು ಫೋನ್ ಮಾಡ್ಕೊಡಿ. ಅವ್ನ ಫೋನಲ್ಲಿ ನಾನು ಮಾತಾಡ್ತೀನಿ ಏನೇನಾಯ್ತು, ಯಾಕೆ ಅಂತ. ನಿಮ್ದು ಅಡ್ವೊಕೇಟ್ ಕರ್ಕೊಂಡೋಗಿ 40,000 ಅಲ್ಲ ಆದ್ರೆ ಒಂದು 10,000, 5,000 ರೂಪಾಯಿ ರಿಲೀಸ್ ಮಾಡಿಸ್ಕೊಳ್ಳಿ. ನನಗೆ ಬೇಡ ಅಂತ ಇಲ್ಲ. ನಾನು ಇದರಲ್ಲಿ ಸುಮ್ಮನೆ ಜಸ್ಟ್ ಒಂದು ಕೋಆರ್ಡಿನೇಟ್ ಮಾಡ್ಕೊಳ್ಳಿ ಅವನ ಹತ್ರ, ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಾನಪ್ಪ? ಸರ್ ಅವರು ಕೋರ್ಟ್ ಆಯ್ತು, ನೀವಾಯ್ತು, ಲಾಯರ್ ಅಷ್ಟೇ. ಸ್ಟೇಷನ್ ಏನು ಇಲ್ಲೊಂದು ಇನ್ವಾಲ್ವ್ಮೆಂಟ್ ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ಸುಮ್ಮನೆ ಸ್ಟೇಷನ್ ಇಲ್ಲಿ ಅಂತ ಹೇಳ್ಕೊಂಡ್ಬಂದು ನಾವ್ ಅಷ್ಟ್ ಮಾಡ್ತೀವಿ, ಇಷ್ಟ್ ಮಾಡಿದ್ವಿ, ಅಷ್ಟ್ ಮಾಡ್ದು ಅವೆಲ್ಲ ಹೇಳ್ಬೇಡಿ, ಕೊಡ್ಬೇಡಿ. ಅರ್ಥ ಆಯ್ತಾ? ನೀವೇನಾದ್ರು ಡೈರೆಕ್ಟ್ ಹೋಗಿ ನಿಮ್ ಲಾಯರ್ ಕರ್ಕೊಂಡು ಹೋಗಿ ನಮ್ಮನ್ನ ಫೋನ್ ಮಾಡಿಸಿ, ನಾನು ಕನ್ವಿನ್ಸ್ ಮಾಡ್ತೀನಿ. ಅವ್ರ ಲಾಯರ್ ಇದಾರೆ ಅಂತ ಹೇಳೋಣ, ಏನೋ ಅವ್ರ ಪಾಪ ಏನೋ ಅವ್ರಿಗೇನೋ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ಹೇಳಿದ್ರೆ ಅವ್ನು ಮಾಡ್ತಾನೆ ಪಾಪ ಅವನು, ಅಲ್ವಾ? ಸರಿ ಸರ್, ಮಾತಾಡು. ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೆಟಿವಿ ನ್ಯೂಸ್. ಇದು ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ. ನಮಸ್ಕಾರ.